ದಿವ್ಯಶಕ್ತಿಯ ಭವ್ಯ ಪರಂಪರೆಗೆ ಹೆಣೆಮಣಿದು ಎನ್ನ ಉಸಿರಿನ ಒಡೆಯ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಪದ್ಮಪಾದಕ್ಕೆ ಅನಂತ ಕೋಟಿಯ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದವರಿಗೆ ಹಾಗೂ ಮುದ್ದುಲ್ ಸರ್ಗೂ ಹಾಗೂ ಊರ್ವ ಹಿರಿಯರಿಗೂ ನಮಸ್ಕರಿಸುತ್ತಾ ನಾಳಿನ ಬರ್ತಕ್ಕಂಥ 9ನೇ ತಾರೀಕಿಗೆ ದಿವ್ಯಶಕ್ತಿಯ ಭವ್ಯ ಪರಂಪರೆಯ 365 ಶಾಖಾ ಮಠಗಳ ರೂವಾರಿಗಳಾದಂಥ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಕರಸಂಜಾತರಾದಂಥ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಒಂದು ಸತ್ಸಂಕಲ್ಪ ಮೇರೆಗೆ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಮೂಲ ರೂವಾರಿಗಳ ಲಚ್ಚಾಣದ ಸಿದ್ಧಲಿಂಗ ಮಹಾಪ್ರಭುಗಳು ಈ ದಿವ್ಯಶಕ್ತಿಯ ಭವ್ಯ ಪರಂಪರೆ ಬೆಳಗಿಸಕ್ಕೆ ಎಲ್ಲಾ ಲಿಂಗ ಪ್ರಭುಗಳನ್ನು ಆಶೀರ್ವದಿಸಿದರು. ಅದಕ್ಕೆ ನಮ್ಮ ಗುರುಗಳು ಶ್ರೀ ಷಡಕ್ಷರಿ ಶಿವ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಲಿಂಗೈಕ್ಯ ಆದಮೇಲೆ ಶರಣಬಸವೇಶ್ವರ ದೇವಸ್ಥಾನದ ಒಂದು ಮಾದರಿಯಲ್ಲಿ ದೇವಸ್ಥಾನ ಕಂಪ್ಲೀಟ್ ಆಗಬೇಕು ಅಂತ ದೊಡ್ಡ ಗುರುಗಳ ಸಂಕಲ್ಪ ಆಗಿತ್ತು. ಅದು ಅವರ ಇಚ್ಛೆಯಂತೆ ದೇವಸ್ಥಾನ ಕಂಪ್ಲೀಟ್ ಆಗಿದೆ. ಆ ದೇವಸ್ಥಾನ ಪೂರ್ಣಗೊಂಡ ಆದ್ಮೇಲೆ ಮೂಲ ಮಠಕ್ಕೆ ಒಬ್ಬ ಗುರುವಿಗೆ ಶಿಷ್ಯ ಸಲ್ಲಿಸ್ತಕ್ಕಂಥದ್ದು ಭಕ್ತಿ ಒಂದೇ. ಆ ಭಕ್ತಿ ಸಮರ್ಪಣೆ ಕಾರ್ಯಕ್ರಮವನ್ನ ಇವತ್ತು ಇಂಡಿ ತಾಲೂಕ ಸುಕ್ಷೇತ್ರ ವಿಶ್ವವಿಖ್ಯಾತಿಯಾದಂಥ ಲಚ್ಚಾಣ ಗ್ರಾಮದಲ್ಲಿ ನಮ್ಮ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಮೂಲ ರೂವಾರಿಗಳಾದಂಥ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಕರ್ತುಗದ್ದುಗೆಗೆ ಲಕ್ಷ ಬಿಲ್ವಾರ್ಚನೆ ಹಾಗೂ ಮುತ್ತೈದರನ್ನ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಭಕ್ತರ ಕುಂಭಮೇಳ ಅಂತಾನೆ. ಯಾಕೆ ಅಂತಂದ್ರೆ 5 ರಾಜ್ಯದಲ್ಲಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ಇವತ್ತು ದಿವ್ಯಶಕ್ತಿಯ ಭವ್ಯ ಪರಂಪರೆ ಕಂಗೊಳಿಸ್ತಾ ಇದೆ. ಹಾಗಾಗಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ಆಶೀರ್ವಾದದ ಮೇರೆಗೆ ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಂದು ಭಕ್ತರಿಗೂ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಕರ್ತುಗದ್ದುಗೆಯ ಆಶೀರ್ವಾದ ಸಿಗ್ಲಿ, ಆ ಆಶೀರ್ವಾದ ಎಲ್ರಿಗೂ ಮುಟ್ಲಿ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ 9ನೇ ತಾರೀಕಿನ ಬೆಳಗಿನ ಜಾವ 9 ಗಂಟೆಗೆ ಲಕ್ಷ ಬಿಲ್ವಾರ್ಚನೆ ಹಾಗೂ ಗಂಗಾ ಪೂಜೆ ಹಾಗೂ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ಕರ್ತುಗದ್ದುಗೆಗೆ ವಿಶೇಷವಾದಂತಹ ರುದ್ರಾಭಿಷೇಕವನ್ನ 11 ಜನ ಅರ್ಚಕರನ್ನ ವಿಶೇಷವಾದಂತಹ ಅಲಂಕಾರ ಮುಖಾಂತರ ಹಾಗೂ 101 ದಂಪತಿಗಳೊಂದಿಗೆ ಲಕ್ಷ ಬಿಲ್ವಾರ್ಚನೆ ಸಮರ್ಪಣೆ ಆಗುತ್ತೆ. ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಪರಮ ಪೂಜ್ಯ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಕರ್ತುಗದ್ದುಗೆಗೆ ಬಿಲ್ವಾರ್ಚನೆ ಆಗುತ್ತೆ. ಹಾಗೂ ನಮ್ಮ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ಪರಂಪರೆ ಅಂದರೆ ಅವಧೂತ ಪರಂಪರೆ, ಸಾಧು ಪರಂಪರೆ. ಅದು ಆ ಸಾಧು ಪರಂಪರೆಯಲ್ಲಿ ನಮ್ಮ ಇವತ್ತಿನ ಜೂನ ಅಖಾಡದ ಮಹಾಂತ ಗುರುಜಿಯವರು ಕುಸ್ತಿಗೆಯಲ್ಲಿ ಜೂನ ಅಖಾಡದ ಒಬ್ಬ ಮಂತ್ರಿಯಾಗಿದ್ದಂತ ಅವರು ಬಾಬಾ ಅವರು ಬರ್ತಾ ಇದ್ದಾರೆ, ಹಾಗೂ ಮನಕೋಡದ ಪೂಜ್ಯರು ಬರ್ತಾ ಇದ್ದಾರೆ, ಹಾಗೂ ಚಿಕ್ಕ ಶಿವಪುತ್ರಪುರ ಬಿಜಾಪುರ ಸಿದ್ಧಾರೂಢ ಮಠದಿಂದ ಅವರು ಬರ್ತಾ ಇದ್ದಾರೆ. ಹೀಗೆ ಹಲವಾರು ಸಿದ್ಧಲಿಂಗ ಮಹಾರಾಜರ ಸಾಧು ಪರಂಪರೆಯಲ್ಲಿ 10 ಅಲ್ಲ 100 ಸಾಧು ಮಹಾರಾಜರು ಆ ವೇದಿಕೆಗೆ ಇರ್ತಾರೆ. ಹಾಗೂ ಗಣ್ಯರಿರ್ತಾರೆ. ಗಣ್ಯರಂತ ರಾಜಕೀಯ ವ್ಯಕ್ತಿಗಳೆಲ್ಲ ಶ್ರೀಮಠದ ಪರಮ ಶಿಷ್ಯರು ಗಣ್ಯರಾಗಿರ್ತಾರೆ. ಆ ಪರಂಪರೆಯಲ್ಲಿ ಆ ವೇದಿಕೆ ಮೇಲೆ ಶ್ರೀಮಠದಿಂದ ಆಶೀರ್ವಾದದಂತ ಪಡೆದಂತ ಎಲ್ಲ ರಾಜಕೀಯ ಧುರೀಣರು ಹಾಗೂ ಭಕ್ತ ಸಾಗರ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಲಿಂಗಸೂರು, ಗೋವಾ, ಮಹಾರಾಷ್ಟ್ರ, ಮುಂಬೈ, ಹೀಗಾಗಿ ಎಲ್ಲ 4 ರಾಜ್ಯದ ಭಕ್ತರು ನಾಳೆ ಸಂಜೆ ಆಗಿರ್ಬೋದು, ನಾಡಿದ್ದು ಬೆಳಗ್ಗೆ ಶಿಕ್ಷಣ ಸಂಸ್ಥೆ ಶಾಂತೇಶ್ವರ ಪದವಿ ಸಂಸ್ಥೆಯ ಒಂದು ಅಲ್ಲಿ ಎಲ್ಲರೂ ಒಂದೇ ಕಡೆ ಸೇರೋದು ಮಾಡ್ಕೊಂಡಿದ್ವಿ. ಬೆಳಗ್ಗೆ 9 ಗಂಟೆಗೆ ಅಲ್ಲೇ ಎಲ್ಲ ನಮ್ಮ ವಾಹನವನ್ನ ಅಲ್ಲೇ ಬಂದಂತ 5 ರಾಜ್ಯದ ವಾಹನಗಳೆಲ್ಲ ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಅವರಿಗೆ ಬೆಳಗ್ಗಿನ ಉಪಹಾರ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿಂದ ಉಪಹಾರ ಮುಗಿಸ್ಕೊಂಡು ಅಲ್ಲಿಂದ ಲಚ್ಚಾಣದವರೆಗೂ ನಮ್ಮ ಒಂದು ಬೈಕ್ ರ್ಯಾಲಿ ಹಾಗೂ 4 ವೀಲರ್ ಕಾರ್ಗಳ ರ್ಯಾಲಿಯನ್ನ ಸಿದ್ಧಲಿಂಗ ಮಹಾರಾಜರ ಕರ್ತುಗದ್ದುಗೆಗೆ ದರ್ಶನಕ್ಕೆ ನಾವು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾಳೆ ಬೆಳಗ್ಗೆ 9ನೇ ತಾರೀಕು ಬೆಳಗ್ಗೆ ಇಲ್ಲಿಂದ 10 ಗಂಟೆಗೆ ಹೊರಡುತ್ತೆ. ಅಲ್ಲಿ ಲಚ್ಚಾಣಕ್ಕೆ 11 ಗಂಟೆವರೆಗೂ ನಾವು ಮುಟ್ಬೇಕನ್ನೋದು ಒಂದು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಹೋದ ತಕ್ಷಣ ಗುರುಗಳ ಅಮೃತ ಹಸ್ತದಿಂದ ನಾಮಾವಳಿ ಕಾರ್ಯಕ್ರಮ, ಉಡಿ ತುಂಬುವ ಕಾರ್ಯಕ್ರಮ, ಧರ್ಮಸಭೆ, ಇಷ್ಟು ಬಿಟ್ಟರೆ ಮತ್ತೆ ಯಾವುದೋ ಆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಜನರ ಕುರಿತು ಗುರುಗಳ ಆಶೀರ್ವಚನ, ಧರ್ಮೋಪದೇಶಗಳನ್ನ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ. ಸಂಜೆಯ ಪ್ರಸಾದ ವ್ಯವಸ್ಥೆ ಮುಗುಳುಕೋಡು ಶ್ರೀಮಠದಿಂದ ಹಾಲುಗಿ, ಅನ್ನ, ಸಾರು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ವಿ. ಅನೇಕ ಮತ್ತು ರಾಜಕೀಯ ಧುರೀಣರು ಗುರುಗಳ ಇಚ್ಛೆ ಇದೆ ನಾವು ಬಂದು ಭಾಗಿಯಾಗ್ತೀವಿ ಅಂತ ಸ್ವಯಂ ಇಚ್ಛೆ ಇದ್ದವರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ನನ್ನ ಒಂದು ಕಳಕಳಿ ವಿನಂತಿ, ಪತ್ರಿಕಾ ಮಾಧ್ಯಮ ಇಡೀ ರಾಜ್ಯದ ತುಂಬ ಈ ವಿಷಯವನ್ನ ಮುಟ್ಟಿಸಿ ಧರ್ಮ ಕಾರ್ಯಕ್ಕೆ ಎಲ್ಲರನ್ನ ಈ ಸುದ್ದಿ ಮುಟ್ಟಿಸಿ ಅವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಗುರುಗಳ ಕೃಪೆಗೆ ಪಾತ್ರರಾಗಲಿ ಅಂತೇಳಿ ತಮ್ಮ ಮುಖಾಂತರ ಈ ಮಾಹಿತಿಯನ್ನು ತಿಳಿಸ್ತಾ ನಾನು 2 ಮಾತುಗಳನ್ನು